ಎಕ್ಸಾಮ್ ವರೆಗೂ ಚೆನ್ನಾಗಿ ಓದ್ಕೊಂಡು ಹೋಗಿ ಎಕ್ಸಾಮ್ ದಿನ ಎಲ್ಲ ಮರ್ತು ಹೋದ್ರ ಡೋಂಟ್ ವರಿ, ದಿಸ್ ಇಸ್ ನಾಟ್ ನಿಮ್ಮೊಬ್ರು ಪ್ರಾಬ್ಲಮ್ ಅಲ್ಲ ಇದು. ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ಇದೇ ಪ್ರಾಬ್ಲಮ್ ಆಗೋದು. ದ ಮೇನ್ ರೀಸನ್ ಇಸ್ ದ ರೊಟೀನ್ ಲರ್ನಿಂಗ್ ಸಿಸ್ಟಮ್. ಮೆಮೊರೈಸಿಂಗ್ ಸಮಥಿಂಗ್ ವಿತೌಟ್ ಅಂಡರ್ಸ್ಟ್ಯಾಂಡಿಂಗ್. ಹೇಗಿರುತ್ತೆ ಅಂತ ಹೇಳಿದ್ರೆ ತೂತೋಗಿರೋ ಬಕೆಟ್ಗೆ ನೀರು ತುಂಬಿಸೋ ತರ ಇರುತ್ತೆ. ನಿಮಗ್ ಗೊತ್ತಾ, ಸೌತ್ ಕೊರಿಯಾನ ಎಜುಕೇಶನ್ ಪವರ್ ಹೌಸ್ ಅಂತ ಕರೀತಾರೆ. ಯಾಕೆ ಅಂದ್ರೆ ಅವರು ರೊಟೀನ್ ಲರ್ನಿಂಗ್ ಸಿಸ್ಟಮ್ ಇಂದ ಹೊರಗೆ ಬಂದು ಕಾನ್ಸೆಪ್ಟ್ ಬೇಸ್ಡ್ ಲರ್ನಿಂಗ್ ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ರೊಟೀನ್ ಟೀಚಿಂಗ್ ಮಾಡ್ತೀರಾ ಅಥವಾ ಒಂದೇ ವರ್ಡ್ ನ ಪದೇ ಪದೇ ಫೋಕಸ್ ಮಾಡ್ತೀರಾ, ಅವರು ಸ್ಟೋರಿ ಲಿಂಕಿಂಗು, ವಿಜುವಲೈಸೇಷನ್, ಅಸೋಸಿಯೇಷನ್ ಈ ತರ ಸಾಕಷ್ಟು ಮೆಥಡ್ಸ್ ನ ಯೂಸ್ ಮಾಡ್ಕೊಂಡು ಲರ್ನ್ ನ ಇನ್ನೂ ಇಂಟ್ರೆಸ್ಟಿಂಗ್ ಮಾಡಿದ್ದಾರೆ. ಇಮ್ಯಾಜಿನ್ ಹಿಸ್ಟ್ರಿನ ಒಳ್ಳೆ ನೆಟ್ಫ್ಲಿಕ್ಸ್ ಸೀರೀಸ್ ತರ ಹೇಳ್ಕೊಡೋದಾಗಿರ್ಬಹುದು ಅಥವಾ ಮ್ಯಾಥ್ಸ್ ನ ಒಂದು ಪಜಲ್ ರೀತಿ ಹೇಳ್ಕೊಡೋದಾಗಿರ್ಬಹುದು. ಈ ರೀತಿ ಎಲ್ಲ ಮಾಡ್ತಾ ಹೋದಾಗ ಮಕ್ಕಳು ಖಂಡಿತ ಮರೆಯೋದೇ ಇಲ್ಲ. ನೀವು ಕೂಡ ಈ ತರ ಸಿಂಪಲ್ ಟ್ರಿಕ್ಸ್ ನ ಯೂಸ್ ಮಾಡ್ತಾ ರೊಟೀನ್ ಲರ್ನಿಂಗ್ ಇಂದ ಹೊರಗೆ ಬರ್ಬೇಕಾ? ಏನಿಲ್ಲ, ಜಸ್ಟ್ ಸ್ಮಾರ್ಟ್ ಅಂತ ಕಮೆಂಟ್ ಮಾಡಿ. ನಾನು ನಿಮ್ಗೆ ಇನ್ನೂ ಸಾಕಷ್ಟು ಟೆಕ್ನಿಕ್ಸ್ ಟಿಪ್ಸ್ ನ ಶೇರ್ ಮಾಡ್ತೀನಿ.